मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि श्रीरामदूतं शिरसा नमामि श्रीरामदूतं शिरसा नमामि। आंजनेय बैलांजनेय आंजनेय बैलांजनेय व्यासराय गोलिद राम सेवक तुमकूरिन हनुमंतपुर वास व्यासराय गोलिद राम सेवक ತುಮಕೂರಿನ ಹನುಮಂತಪುರ ವಾಸ ನಿನ್ನ ಶಕ್ತಿ ನಿನ್ನ ಭಕ್ತಿ ಬೇರೆಲ್ಲೂ ಕಾಣೆ ನಾನು ನಿನ್ನ ಯುಕ್ತಿ ನಿನ್ನ ಭಕ್ತಿ ಯಾರಲ್ಲೂ ಕಾಣೆ ನಾನು ಆಂಜನೇಯ ಬೈಲಾಂಜನೇಯ ಆಂಜನೇಯ ಬೈಲಾಂಜನೇಯ ನಿನ್ನ ಹೆಗಲ ಮೇಲೆ ರಾಮನಿಗೆ ಸ್ಥಾನವಿಟ್ಟೆ ಕಾಲ ಕೆಳಗೆ ದುಷ್ಟರ ತುಳಿದಿಟ್ಟು ಮೆರೆದೆ ನಿನ್ನ ಹೆಗಲ ಮೇಲೆ ರಾಮನಿಗೆ ಸ್ಥಾನವಿಟ್ಟೆ ಕಾಲ ಕೆಳಗೆ ದುಷ್ಟರ ತುಳಿದಿಟ್ಟು ಮೆರೆದೆ ಪಡುವಣಕ್ಕೆ ಎದುರಾಗಿ ನಿಂತವನೇ ರಾಮದೂತನೇ ಎದುರು ಮುಖ ಮಾಡಿರುವೆ ದರ್ಶನವ ನೀಡಿರುವೆ ಪ್ರಭು ರಾಮನ ಆಲಿಂಗನ ನಿನಗೊಲಿದ ಪುಣ್ಯವದು ಪ್ರಭು ರಾಮನ ಆಲಿಂಗನ ನಿನಗೊಲಿದ ಪುಣ್ಯವದು ಆಂಜನೇಯ ಬೈಲಾಂಜನೇಯ ಆಂಜನೇಯ ಬೈಲಾಂಜನೇಯ ನಿನ್ನ ಜೊತೆಗೆ ಭೀಮ ಮಧ್ವರಿಗೂ ಸ್ಥಾನ ಕೊಟ್ಟೆ ದ್ವಾದಶ ನಾಮವ ದೇಹದಿ ಧರಿಸಿಕೊಂಡು ಮೆರೆವೆ ನಿನ್ನ ಜೊತೆಗೆ ಭೀಮ ಮಧ್ವರಿಗೂ ಸ್ಥಾನ ಕೊಟ್ಟೆ ದ್ವಾದಶ ನಾಮವ ದೇಹದಿ ಧರಿಸಿಕೊಂಡು ಮೆರೆವೆ ಭಕ್ತರಿಗೆ ಕೃಪೆ ಮಾಡಿ ಹರಸುವೆ ನೀ ವಾಯುತನ
ಅಶ್ವತ್ಥ ವೃಕ್ಷದ ನೆರಳಲ್ಲಿ ನಿಂತವನೇ ವೀರ ಹನುಮನೇ, ಶ್ರೀರಾಮನ ಪ್ರೀತಿಯನ್ನು ಗಳಿಸಿದಂತ ಪುಣ್ಯವಂತ, ಶ್ರೀರಾಮನ ಪ್ರೀತಿಯನ್ನು ಗಳಿಸಿದಂತ ಪುಣ್ಯವಂತ. ಆಂಜನೇಯ ಬೈಲಾಂಜನೇಯ, ಆಂಜನೇಯ ಬೈಲಾಂಜನೇಯ, ವ್ಯಾಸರಾಯ ಗೊಲಿದ ರಾಮ ಸೇವಕ, ತುಮಕೂರಿನ ಹನುಮಂತಪುರವಾಸ. ಆ ವ್ಯಾಸರಾಯ ಗೊಲಿದ ರಾಮ ಸೇವಕ, ತುಮಕೂರಿನ ಹನುಮಂತಪುರವಾಸ. ನಿನ್ನ ಶಕ್ತಿ ನಿನ್ನ ಭಕ್ತಿ ಬೇರೆಲ್ಲೂ ಕಾಣೆ ನಾನು, ನಿನ್ನ ಯುಕ್ತಿ ನಿನ್ನ ಭಕ್ತಿ ಯಾರಲ್ಲೂ ಕಾಣೆ ನಾನು. ಆಂಜನೇಯ ಬೈಲಾಂಜನೇಯ, ಆಂಜನೇಯ ಬೈಲಾಂಜನೇಯ. ಹನುಮತೆ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ, ತನ್ನೋ ಹನುಮತ್ ಪ್ರಚೋದಯಾತ್, ತನ್ನೋ ಹನುಮತ್ ಪ್ರಚೋದಯಾತ್, ತನ್ನೋ ಹನುಮತ್ ಪ್ರಚೋದಯಾತ್, ತನ್ನೋ ಹನುಮತ್ ಪ್ರಚೋದಯಾತ್, ತನ್ನೋ ಹನುಮತ್ ಪ್ರಚೋದಯಾತ್. ಇದು ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ, ಹನುಮಂತಪುರ, ತುಮಕೂರು. ವಿಶ್ವರೂಪ ದರ್ಶನ ಇವಾಗ ನಿಮ್ಗೆ ಆಗ್ತಾ ಇದೆ. ಎದುರುಮುಖ ಆಂಜನೇಯ, ಮೇಲ್ಗಡೆ ರಾಮದೇವರು, ಕೆಳಗಡೆ ರಾಕ್ಷಸ. ಎದುರುಮುಖ ಆಂಜನೇಯ. ರಾವಣ ಯುದ್ಧದಲ್ಲಿ ರಾವಣ ದೊಡ್ಡ ರಥದಲ್ಲಿ ಬಂದು ಯುದ್ಧ ಮಾಡ್ತಾ ಇರ್ತಾರೆ. ರಾಮರು ಒಬ್ಬರೇ ಭೂಮಿಯಿಂದ ನಿಂತು ಯುದ್ಧ ಮಾಡ್ತಿರೋ ನೋಡ್ಲಾರ್ದೆ ಆಂಜನೇಯರವರು ರಾಮನ ಹೆಗಲ ಮೇಲೆ ಇಳಿಸ್ಕೊಂಡು ಬಾಣ ಬಿಡುತ್ತಿರೋ ಸನ್ನಿವೇಶ. ಇದನ್ನು ಏನಾದ್ರು ಮಾಡಿ ರಾಮವನ್ನ ಕೆಳಗಡೆ ಬೀಳಿಸ್ಬೇಕು ಅಂತ ಅಸುರರು ಅಂದ್ರೆ ರಾಕ್ಷಸರು ಭೂಮಿ ಅಡಿಯಿಂದ ಬಂದು ಆಂಜನೇಯನ ಕಾಲೆಳೆಯ ಸನ್ನಿವೇಶ. ಆಗ ಅವನಿಗೆ ರಾಕ್ಷಸಿಗೆ ಅಸುರಗೆ ಜ್ಞಾನೋದಯ ಆಗಿ ತಪ್ಪಾಯ್ತು ಅಂತ ಕೇಳ್ಕೊತಾರೆ. ಅವಾಗ ನಮ್ಮ ಆಸ್ಥಾನದಲ್ಲಿ ಇರಿ ಅಂತ ಆಶೀರ್ವಾದ ಮಾಡ್ತಾರೆ. ಆದರೆ ಈ ದಿನ ನಿಮಗೆ ಗೊತ್ತಿರೋದು, ಎಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಸಹ ರಾಕ್ಷಸಿಗೆ ಪೂಜೆ ಪುನಸ್ಕಾರ ಇಲ್ಲ. ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಒಂದು ಅಭಿಷೇಕ ಆಗಲಿ, ಒಂದು ಆರತಿ ಆಗಲಿ ಎಲ್ಲ ಸಹ ರಾಕ್ಷಸಿಗೆ ಸೇರುತ್ತೆ. ಇದು ವಿಶೇಷವಾದ ಒಂದು ಸಂದರ್ಭ. ಇದರಲ್ಲಿ 3 ಅವತಾರಕ್ಕಿಂತ ಕೂಡಿರ್ತಕ್ಕಂಥ ಒಂದು ಪ್ರತಿಷ್ಠಾಪನೆ, ವ್ಯಾಸರಾರು ಮಾಡಿರ್ತಕ್ಕಂಥ ವಿಶೇಷವಾದ ಪ್ರತಿಷ್ಠಾಪನೆ. ಏನಂದ್ರೆ ಪ್ರಥಮೋ ಹನುಮನೇನ, ದ್ವಿತೀಯೋ ಭೀಮಿವೇಚ, ಮೂಢತ್ತು ಭಗವತ್ಕಾರಿತಃ ಶ್ರೀಮದ್ ಆಚಾರ್ಯ. ಹನುಮ, ಭೀಮ, ಮಧ್ವ, ಇವರು 3 ಅವತಾರದಿಂದ ಕೂಡಿರ್ತಕ್ಕಂಥ ಇದು ಪ್ರತಿಷ್ಠಾಪನೆ. ಈಗ ನಿಮ್ಗೆಲ್ಲ ಒಂದು ಹನುಮ ಅವತಾರ ನಿಮಗೆ ಕಾಣ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಬಾಲ ಏನಿದೆ, ಬಾಲವನ್ನು ಮನಸ್ಸಿನಲ್ಲಿ ತೆಗೆದುಬಿಡಿ. ಮನುಷ್ಯಾಕೃತಿ ಬರ್ತಾರೆ, ಗದೆ ಇಟ್ಕೊಂಡಿದ್ದಾರೆ, ಕೈಯಿಂದ ಹೊಡಿತಾ ಇದ್ದಾರೆ, ಭೀಮಾಕೃತಿ ಬರ್ತಾರೆ. ಸೊ ಹನುಮ ಭೀಮ ಆಯ್ತು. ಈಗ ಗದೆ ಪ್ಲಸ್ ಬಾಲ ನಿಮ್ಮ ಮನಸ್ಸಿಂದ ತೆಗೆದುಬಿಡಿ. ತೆಗೆದುಬಿಟ್ರೆ ಮನುಷ್ಯಾಕೃತಿ ಬರ್ತಾರೆ.
ಮಧ್ವಾಚಾರ ಅಂದ್ರೆ ಏನು? ಅಭಯ ಹಸ್ತ, ಶಂಕು ಚಕ್ರ, ಎಲ್ಲರೂ ದ್ವಾದಶ ನಾಮಗಳು ಹಾಕುತ್ತಾರೆ. ಆ ದ್ವಾದಶ ನಾಮಗಳು ಇಲ್ಲಿ ಇದೆ. ಈಗ ಪ್ರಥಮೋ ಹನುಮನೇನ, ದ್ವಿತೀಯೋ ವಿವೇಚ, ಪೂರ್ಣತ್ವ ಭಗವತ್ಕಾರ್ಯ ಶ್ರೀಮದ್ ಹನುಮ ಭೀಮ ಮಧ್ವ, ಈ 3 ಅವತಾರದಿಂದ ಕೂಡಿರುತ್ತದೆ. ಮಧ್ವಾಚಾರ್ಯರು ಒಂದು ವರ್ಷದಲ್ಲಿ 723 ಪ್ರತಿಷ್ಠಾಪನೆಗಳು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಬೇಗಡೆ ರಾಮದೇವರು, ಎದುರುಮುಖ ಆಂಜನೇಯ, ರಾಕ್ಷಸ, ಪಶ್ಚಿಮ ಮುಖವಾಗಿ ಇರುವುದು ತುಂಬಾ ಅಪರೂಪ. ಇದು ವಿಶೇಷವಾದ ಒಂದು ಪ್ರತಿಷ್ಠಾಪನೆಯಿಂದ ಕೂಡಿರುತ್ತೆ.